ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಸೆಕೆಂಡ್ ಡೇ ಇನ್ ಸುಗ್ಗಿ ರೆಸಾರ್ಟ್. ಬೆಳಿಗ್ಗೆನೆ ಎದ್ದು ಈ ಥರ ಒಂದು ವಾಕ್ ಇದ್ಬಿಟ್ರೆ ಬೆಂಗಳೂರಲ್ಲಿ ಸೂಪರ್. ಇವ್ರು ಬೆಳಿಗ್ಗೆನೇ ಎದ್ದು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದಾರೆ. ನಾನು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಫುಡ್ಡು ಚೆನ್ನಾಗಿತ್ತು ಸುಗ್ಗಿ ರೆಸಾರ್ಟಲ್ಲಿ. ಸುಳ್ಳು ಹೇಳ್ಬೇಡ, ಅದು ಔಟು. ನೀನು ಇವನ್ಗೊಂದು ನ್ಯಾಯ ಅವನಿಗೊಂದು ನ್ಯಾಯ ಮಾಡಬೇಡ. ಇನ್ಮೇಲೆ ವಿಡಿಯೋ ಹಿಂಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಒಡಿ ಎಲ್ಲೋಯ್ತು ಅಂತ ನೋಡ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಓ ರೈಸ್ ಆಯ್ತೋ ಬಿಡ್ತೋ ನಮಗ್ ಗೊತ್ತಿಲ್ಲ. 1 ಬೀಟ್ ಆಯ್ತು. 1 ಬೀಟು ಫಸ್ಟ್ ಬೀಟ್. ನೋಡಿ ಗೈಸ್, ನೀವೇನೆ ಎಷ್ಟು ಮೋಸ ಮಾಡ್ತಾರೆ ಪಾಪ ಮಕ್ಕಳಿಗೆ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮಕ್ಕಳನ್ನ ಬೀಟ್ ಮಾಡ್ತೀಯಲ್ಲಪ್ಪ, ನಿಂಗೆ ಮಾನ ಮರ್ಯಾದೆ ಇಲ್ವಾ? ಏನ್ ಮಾಡ್ತಾವನೆ? ಕಾಲ್ ಮುಗಿತಾ ಇದ್ದಾನ. ಹಾಯ್, ಯಾವ ಕಡೆ ಇವತ್ತು? ಬೆಂಗಳೂರು ಕಡೆನಾ ಮೈಸೂರು ಕಡೆನಾ? ಮನೆ ಕಡೆ. ಬನ್ನಿ ಬನ್ನಿ ಹೊರಡೋಣ. ಅಲ್ಲಿಬ್ರು ಕಿರಾತಕರು ಹೋಗ್ತಾ ಇದ್ದಾರೆ. ಏನೋ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಬ್ರು. ಓಕೆ ಬಾಯ್ ಸುಗ್ಗಿ ರೆಸಾರ್ಟ್. ಬಾಯ್ ಮಾಡಿ ಎಲ್ಲ ಸುಗ್ಗಿ ರೆಸಾರ್ಟ್ಗೆ. ಈಗ ಪೂಜೆ ಆಯ್ತು, ಸುಗ್ಗಿ ರೆಸಾರ್ಟಲ್ಲಿ 2 ದಿನ ಸ್ಟೇ ಆಗಿದ್ದಾಯ್ತು. ಇವಾಗ ಇನ್ನೊಂದು ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡ್ಬೇಕು. ನಮಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಎಲ್ಲಿ ಈಗ ಹೋಮ್ ಟೂರ್. ಇದು ಎಂಟ್ರೆನ್ಸ್. ಇಲ್ಲಿಂದ ಹೀಗೆ ಹೋದ್ರೆ ಫಸ್ಟ್ ಇಲ್ಲೊಂದು ರೂಮು ನೋಡು, ಇದು ರೂಮು. ಹಾಂ, ನೆಕ್ಸ್ಟು ಒಳಗಡೆ ಹಿಂಗೋದ್ರೆ ಹಾಲು. ಇಲ್ಲಿ ದೇವ್ರ ಮನೆ. ಇದು ನೆನ್ನೆ ನೋಡಿದೆ ಅಲ್ವಾ? ನೋಡಿ, ಓಕೆ, ಇದು ಡೈನಿಂಗ್ ಹಾಲು. ನೋಡು, ನೆನ್ನೆ ಎಲ್ಲ ಹೂವು ಇಟ್ಕೊಂಡು ಡ್ಯುಯೆಟ್ ಹಾಡ್ತಾ ಇದ್ರು. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನ ಮಾಡ್ಬಿಡ್ತೀನಿ ಎಲ್ರು. ಈಗ ಊಟಕ್ಕೆ ಕೂತಿದ್ದಾರೆ. ಬರ್ತಾರೆ. ಎಲ್ರಿಗೂ ಹೊರಗಡೆ ಊಟಕ್ಕೆ ಕೊಟ್ರು, ಇವ್ರು ಮಾತ್ರ ಒಳಗಡೆ ಕೂತಿದ್ದಾರೆ. ಯಾಕೆ? ಬೆವರು ಸುರಿಸ್ಕೊಂಡು ತಿಂತ ಇದ್ದಾರೆ. ಬೆವರು ಸುರಿಸಿ ನನ್ನ ಮೇಲೆ ಆಣೆ ಇಟ್ಟಳು. ಇದು ಒಂದು ರೂಮು. ಓ, ಇದ್ರ ಮೇಲೊಂದು ಹಟ್ಟ ಇದೆ. ಹಟ್ಟ ಓಕೆ. ಈಗ ಇಲ್ಲಿ ಇದು ಕಿಚನ್. ಇಲ್ಲಿ ಕಿಚನ್. ಒಳಗೆ ಹೋಗು. ಇದು ಕಿಚನ್ನಾ? ಓಕೆ. ಇಲ್ಲಿ ನೋಡು, ಇದು ವಾಶ್ರೂಮು. ಇದು ಹಿತ್ಲು. ಇದು ಫುಲ್ ಇಲ್ಲೇ ಅಡಿಗೆ ಮಾಡೋದಾ? ಅದು ಬಾತ್ರೂಮು. ಕೋಳಿ ಮುಟ್ಟಕ್ಕೆ ಒಂದು ದಿವಸಕ್ಕೆಲ್ಲ ಪೂಜೆ ತಂದಾಗ ಮುಚ್ಚೋದು, ಆಮೇಲೆ ವಾಶ್ ಮಾಡಿ ಇಟ್ಬಿಡೋದು. ನನ್ನ ಚಪ್ಪಲ್ ಇಲ್ಲೇ ಇದೆ.
ಇಲ್ಲಿ ಬಿಟ್ಟಿದ್ಯಾ? ಹ್ಞೂ ಅವಾಗಲೇ ಅಲ್ಲಿಂದ ಬಂದೆ ಅಲ್ವಾ. ನೋಡು ಇಲ್ಲಿಂದನೂ ಹೊರಗಡೆ ಹೋಗ್ಬೋದು, ಹಿಂಗೆ ಹೋಗ್ಬೋದಲ್ಲ. ನೋಡಿದೆ ಇಲ್ಲಿ ಸ್ಟೋರ್ ರೂಮ್ ನೋಡಿದೆ. ನಾನಾ ಹೈಟ್ ಇಲ್ಲ ಬಿಡಿ. ಅಲ್ಲಿಂದ ಎಂಟ್ರಿ ಕೊಟ್ಟಿದ್ದು, ಇಲ್ಲಿಂದ ಎಕ್ಸಿಟ್ ಆಗಿತ್ತು. ಹಿಂಗೆ ಹೋಮ್ ಟೂರ್ ಮಾಡಿ ಮುಗಿಸಿ ಬಂದ್ರು ಇವರಿಬ್ರು ಮತ್ತೆ ಇಲ್ಲೇ ಕೂತವ್ರ ಜೊತೆಲಿ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇಲ್ಲಿಂದ ಈಗ ಇನ್ನೊಂದು ಕಡೆ ತೋರಿಸ್ತೇನೆ. ಇದು ಇನ್ನೊಬ್ರು ಮನೆ ಅನ್ನೋದಕ್ಕಿಂತ ಫಾರ್ಮ್ ಹೌಸ್ ಇದು. ಈ ಪಿಳ್ಳೆಗಳೇನು ಇಲ್ಲಿಂದ ಚೇಪೆಕಾಯಿ ಕತ್ಕೊಂಡು ಬರ್ತಾ ಇದ್ದಾರೆ. ಹೋಗಿ ಬನ್ನಿ ಬನ್ನಿ. ಹೀಗೆ ಇಲ್ಲಿಂದ ಸ್ಟ್ರೈಟ್ ಹೋಗಿ, ಇಲ್ಲಿ ಆ್ಯಕ್ಚುಲಿ ನಾವೊಂದು ಪೂಜೆಗೆ ಬಂದಿದ್ದು. ಪೂಜೆ ಮುಗಿಸ್ಕೊಂಡು ನೆನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪೂಜೆ ಮಾಡ್ತಾ ಇರ್ತಾರಲ್ವ. ಸೊ ನಂಗದು ಗೊತ್ತಿರಲಿಲ್ಲ, ಮಾಡ್ಬೋದು ಮಾಡಬಾರ್ದು. ಪ್ಲೀಸ್ ವೆಲ್ಕಮ್ ಟು ಅವರ್ ಹೋಮ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾನು ಬರ್ಬೇಕಾ? ತಾವೇ ತೋರಿಸ್ಬೇಕಲ್ಲಿ. ನೋಡಿ ಇದೆ ನಮ್ಮನೆ. ಇದೇ ನಮ್ಮನೆ. ಅದು ಫುಲ್ಲು ತೋಟ. ಡನ್. ನಮ್ಮ ಅತ್ತೆ ಮನೆ ಅಂತ ಹಾಕ್ಬೇಕಾ? ನಮ್ಮ ಅತ್ತೆಗೆ ನೀವೇನು ಹಾಕ್ತೀರಾ? ಶಶಿ ಅವ್ರ ಅತ್ತೆ ಮನೆ ಅಂತ ಹಾಕ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶಶಿ ಅವ್ರ ಅತ್ತೆ ಮನೆ ಅಂತ ಹಾಕ್ತೀನಿ. ಪರವಾಗಿಲ್ಲ. ಇದೆಲ್ಲ ಹಬ್ಬಕ್ಕಲ್ವಾ? ಈಗ ತಾನೇ ದಿವ್ಯಾ ಹೇಳಿ ಕಳ್ಸಿದ್ರು. ಎಲ್ಲ ಎಳ್ದಾಕಿದ್ದೀನಿ, ಹಾಗೆ ಹೋಗಿ ಇಡೀ ವಿಡಿಯೋ. ಪರವಾಗಿಲ್ಲ. ಇದು ಹಾಲು. ಓಕೆ, ಇದು ಡೈನಿಂಗ್ ಹಾಲು. ಇಲ್ಲಿ ಆಕ್ಚುಲಿ ಯಾರೋ ಇದ್ದಾರೆ. ಸಾರಿ, ಇದು ಕಿಚನ್ನು. ಕಿಚನಲ್ಲಿ ಕಂಪ್ಲೀಟ್ ಖಾಲಿ. ಆಂಟಿ ಯೂಸ್ ಮಾಡಿದ್ರೆ ಮಾತ್ರ ತುಂಬಿರುತ್ತೆ. ಇವರೇ ಶಶಿ ಅವ್ರ ಅತ್ತೆ. ಹೇಳಿದ್ದೀನಂಟಿ. ಮೀಟರ್ ಬೇಕು, ಮೀಟರ್ ಇರುತ್ತೆ. ಇವರೇ ಶಶಿ ಅವ್ರ ಅತ್ತೆ. ಹೇಳಿದ್ದೀನಂಟಿ. ಈ ವಾಶ್ರೂಮೇ ರೂಮ್ ಇದ್ದಂಗಿದೆ ಇಲ್ಲಿ. ಈ ಕಡೆ ಒಂದು ವಾಶ್ರೂಮ್, ಈ ಕಡೆ ಒಂದು ವಾಶ್ರೂಮ್. ಎಲ್ಲ ಮನೇಲಿ 2 ರೂಮ್ ಇದ್ರೆ ಇವ್ರ ಮನೇಲಿ 2 ವಾಶ್ರೂಮ್. ಇದು ಹೊರಗಡೆ, ಇದು ಫುಲ್ಲು ತೋಟ. ಆಂಟಿ ಫುಲ್ ಕರ್ಬೇವಿನ ಸೊಪ್ಪೆಲ್ಲ ಕಿತ್ತಿಟ್ಟಿದ್ದಾರೆ. ಮನೆಗೆ ತಗೊಂಡೋಗಕ್ಕ? ಇಲ್ಲಿಂದ ನನ್ನ ಮಕ್ಳು ಬಂದು ಚೇಪೆಕಾಯಿ ಕತ್ಕೊಂಡು ಹೋದ್ರು. ಬರೋದು ಆರಾಮಾಗಿ ಬಂದು ಕಿತ್ಕೊಂಡು ಹೋಗಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಸನ್ನಿ ತಿಂದ್ರು. ವಿಜಯಣ್ಣ ಚೇಪೆಕಾಯಿ ಕದ್ದು ಮಕ್ಳು ಕೊಡ್ತಾ ಇದ್ದಾರೆ. ಯಾರ ತೋಟದಲ್ಲಿ ನುಗ್ಗಿ ಯಾವ ಚೇಪೆಕಾಯಿ ಕಿತ್ತಾ ಇರೋದು? ಅದೇ ನಮ್ಮ ತೋಟದಲ್ಲಿ ಯಾರು ಕೇಳ್ತಾರೆ? ನಮ್ಮ ತೋಟವು ನಮ್ಮನ್ನೇ ಕೇಳ್ತಾರೆ. ಮಕ್ಳು ಕೈಲೆಲ್ಲ ಯಾರ ಹತ್ರ? ವಿಜಯಣ್ಣ ಅಲ್ಲ, ನಮ್ ವಿಜಯಣ್ಣ ಭೇದ ಭಾವ ಇಲ್ದಿರ ಕೆಲಸ ಮಾಡ್ತಾ ಇದಾರೆ. ಬೇರೆ ಊರಿಗೆ ಬಂದು ಕೆಲಸ ಮಾಡ್ತಾವ್ರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ರೆಕಾರ್ಡೆಡ್. ನಾನು ಅಲ್ಲಿಂದಾನೇ ರೆಕಾರ್ಡ್ ಮಾಡಿದೆ. ಇಬ್ರು ಹೆಂಗ ಆಡ್ತಾ ಇದ್ರಿ ಅಲ್ಲಿ ಅಂತ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.
ಬಾಯ್ ಮಾಡಲ್ಲ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಫ್ರೆಂಡ್ಸ್, ಇವರೆಲ್ಲ ಬೀಗ್ರೂಟ ಮಾಡ್ಕೊಂಡು ಬಂದು ತೋಟದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಈ ಮಹಾನ್ ಭಾವ ತಿಂದು ಸುಸ್ತಾಗಿ ಕೂತಿರೋದು ಬಿಸಿಲ್ಗೆ. ಹಾಯ್, ಇವನೇ ಬೀಗ್ರೂಟ ಕರ್ದಿರೋದು ಇವನೇ. ಬೀಗ್ರೂಟ ಯಾವ್ದ್ರಿ ಜಾತಿ ಯಾರ್ರಿ ಗೊತ್ತು? ಇಲ್ಲಿ ಕೂತೋನಿಲ್ಲ ರವಿ, ನಾನು ಆದ್ರೆ ಪ್ರಾಣ ಕೊಡ್ತಾನೆ ನನ್ಕೋಸ. ಕಾವೇರಿ ನದಿ. ಇದೇ ನೀರು ಕುಡಿಯೋದು ನಾವು. ಸನ್ಸೆಟ್ಟಾ? ಅಲ್ಲೋಗಿ ನೋಡೋಣ ಅನ್ಕೊಂಡೆ, ಕಾರಲ್ಲೇ ತೋರಿಸ್ತಾ ಇದ್ದಾರೆ. ಅಂತೂ ಇಂತೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ವಿ, ಬಂದು ತಲುಪಿದ್ದೀವಿ. ಸೂಪರ್ ಆಗಿದೆ ನೋಡಿ ಸನ್ಸೆಟ್. ಇದಕ್ಕೋಸ್ಕರನೇ ಬರಬೇಕು ಅಂತ ಇದ್ದಿದ್ದು, ಸನ್ಸೆಟ್ ನೋಡಬೇಕು ಅಂತ. ತುಳಸಿ ಗಿಡದ ವಾಸನೆ ಗಮ್ಮಂತಿದೆ. ಓ, ಇಲ್ಲೇ ಇದೆ ತುಳಸಿ ಗಿಡಗಳು, ಫುಲ್ ಏನಿದೆ ನೋಡಿ. ಆಲ್ರೆಡಿ ಇನ್ನೊಂದು ಕಾರಲ್ಲಿ ಬಂದಿರೋರು ಒಳಗಡೆ ಇದ್ದಾರೆ, ನಾವಿನ್ನೂ ಹೊರಗಡೆನೇ ಇದ್ದೀವಿ. ದೇವಸ್ಥಾನ ಇನ್ನೇನು 6 o'clock ಎಕ್ಸಾಕ್ಟಾಗಿ ಕ್ಲೋಸ್ ಮಾಡಿಬಿಡ್ತಾರಂತೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಅಂತೂ ಹೇಳಿದ ಮಾತು ಕೇಳೋ ಹುಡುಗಿನೇ ಅಲ್ಲ ಇವಳು. 6 ಗಂಟೆಗೆಲ್ಲ ಈ ದೇವಸ್ಥಾನ ಮುಚ್ಚಿಬಿಡ್ತಾರಂತೆ. ಎಕ್ಸಾಕ್ಟಾಗಿ 6 o'clock ಮುಚ್ತಾರಂತೆ ದೇವಸ್ಥಾನನ. ಸೊ ಹಾಗಾಗಿ ಅಷ್ಟರೊಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬಿಡ್ಬೇಕು ಅಂತ. ನೋಡ್ದಾ ಎಷ್ಟು ಚೆನ್ನಾಗಿ ವಿಸಿಲ್ ಹೊಡಿಯೋ ಹೆಂಗೆ ಹೊಡೆದೆ ಸೌಂಡ್ ಬರುತ್ತೆ ಹೊಡಿಯೋ. ಸೂಪರ್ ಕಣ ನೀನು. ಓ, ಮೊಬೈಲ್ ಆಫ್ ಮಾಡ್ಬೇಕಂತೆ. ಮೊಬೈಲ್ ಆಫ್ ಇಂತೂ ಅನ್ಕೊಂಡಂಗೆ ಈ ಜಾಗಕ್ಕೆ ಹೋಗ್ಬೇಕು ಅನ್ಕೊಂತ ಇದ್ವಿ, ಬಂದ್ವಿ. ಸೂರ್ಯನ್ ನೋಡಿದ್ರಿ, ಈಗ ಚಂದ್ರನೂ ನೋಡ್ಕೊಂಡ್ಬಿಡಿ. ನೋಡಿ ಚಂದ್ರನೂ ತೋರಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಜಾಗಕ್ಕೆ ಬಂದಿರೋದು. ನೋಡಿ ಎಷ್ಟು ಗಾಳಿ ಇದೆ, ಸೂಪರ್ ಆಗಿದೆ. ಕಾರೆಲ್ಲ ಇಲ್ಲೇ ಪಾರ್ಕ್ ಮಾಡಿ, ಹಾಗೆ ಅಲ್ಲೇ KRS ಬ್ಯಾಕ್ ವಾಟರ್ಸ್, ಒಂಥರ ಬೀಚ್ ವೈಬ್ ಅದು. ಅಲ್ಲಿಷ್ಟು ಜನ ಇದ್ದಾರೆ ನೋಡಿ, ಹಂಗೇನೆ ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ಬಟ್ ಅದ್ರ ಹತ್ರ ಹೋಗಬೇಡಿ. ಹೆಂಗೆ ಕಾಣಿಸ್ತಿದೆ ತೋರಿಸು. ಸೂಪರ್. ಬೀಚಲ್ಲಿ ಅಲೆ ಬರುತ್ತಲ್ಲ, ಆ ಥರ ಸಣ್ಣ ಸಣ್ಣ ಅಲೆಗಳು ನೋಡಿ ಬಂದು ಹೇಗೆ ಹೊಡಿತಿದೆ ಅಂತ. ಟಪಾರ್ ಟಪಾರ್ ಅಂತ. ಸೂಪರ್. ನಾನು ಜಸ್ಟ್ ಸ್ಟಾರ್ಟಿಂಗಲ್ಲಿ ನಿಂತಿದ್ದೀನಿ ಅಷ್ಟೇ, ಈ ಕಟ್ಟೆ ಮೇಲೆ ನೋಡಿ. ಸೂಪರ್ ಆಗಿದೆ. ಅಲ್ಲಿ ನೋಡಿ ಚಂದ್ರ ಕಾಣ್ತಾ ಇದ್ದಾನೆ. ಈ ಥರ ಇದೆ ಇಲ್ಲಿ ವ್ಯೂ. ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು, ಬೇಗ ಬರೋಕ್ಕಾಗಲಿಲ್ಲ. ಅಲ್ಲೇ ಲೇಟ್ ಆಗೋಯ್ತು ನಮಗೆ, ಸೋಮವಾರಪೇಟೆಲ್ಲೇ ಲೇಟ್ ಆಗೋಯ್ತು. ಸೊ ಹಾಗಾಗಿ ಲೇಟ್ ಆಯಿತು. ಅಂದರೂ ಇಷ್ಟೊತ್ತಲ್ಲಿ ಬಂದು ಈ ಒಂದು ವ್ಯೂ ಸೂಪರ್ ಆಗಿತ್ತು. ಸನ್ಸೆಟ್ ನೋಡೋಕ್ಕೆ ಅಂತಲೇ ಬಂದಿದ್ದು ಆ್ಯಕ್ಚುಲಿ. ನಾವಿಲ್ಲಿ ಹೋಗೋ ಟೈಮ್ ಕರೆಕ್ಟಾಗಿ ದೇವಸ್ಥಾನ ಬಾಗ್ಲಾಗ್ತಾಯಿದ್ರು, ದೇವ್ರ ಕೈ ಮುಕ್ಕೊಂಡ್ವಿ, ವಾಪಸ್ ಇಲ್ಲಿ ಬಂದ್ವಿ. ಈ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಇದು KRS ಬ್ಯಾಕ್ ವಾಟರ್ಸ್. ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಈ ಒಂದು ಜಾಗ. ಸೂಪರಾಗಿದೆ. ಒಂದು ಡೇ ಔಟಿಂಗಿಗೆ ಬರಬೇಕಾದ್ರೆ ಈ ಜಾಗದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಒಂದು ಎಲ್ಲ ಮೀಲೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಸನ್ಸೆಟ್ ನೋಡೋಕ್ಕೋಸ್ಕರ ಬಂದಿದ್ದು. ಸೊ ಹಾಗಾಗಿ ಸನ್ಸೆಟ್ ನೋಡಿಕೊಂಡು ಇನ್ನೇನು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಹೋಗಿ 2 days ಕೂರ್ಗ್ ಮುಗೀತು, ಸೋಮವಾರಪೇಟೆ ಮುಗೀತು. ಇವಾಗ ಬರ್ತಾ ಹಾಗೆ ಆನ್ ದ ವೇ ಮೈಸೂರು ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ನೆಕ್ಸ್ಟು ಮನೆ. 7XO ಕಾರ್ ಡ್ಯಾನ್ಸ್ ಆಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ಫುಲ್ ವಾಲ್ಯೂಮ್ ರೈಸ್ ಮಾಡಿ. ಅವ್ರು ಡ್ಯಾನ್ಸ್ ಆಡ್ತಾ ಇದ್ದಾರೆ, ಇಲ್ಲಿ ಇವರು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ತರ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಈ ತರ ಸನ್ ರೂಫ್ ಅಲ್ಲಿ ಚಂದ್ರ ಕಾಣ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಚಂದ್ರ ನಮ್ ಜೊತೆನೇ ಬರ್ತಾ ಇದೆ ಅನ್ನೋ ತರಕ್ಕೆ ಅಲ್ವಾ ಚಾರ್ವಿ? ಪಾರಿವಾಳಕ್ಕೆ ದಾರಿ ಗೊತ್ತಿಲ್ಲ ಕಂದ, ನಮ್ಮನ್ನ ದಾರಿ ತಪ್ಪಿಸ್ತಾರೆ. ನೈಟ್ ಡ್ರೈವ್ ನಾನು ಬರಲ್ಲ ಕರೆಕ್ಟ್. ಯಾವ ನಾಯಿ? ಟೈಗರ್ ನಾಯಿ. ಈ ನಾಯಿ ಬಂದು ಟೈಗರ್ ನಾಯಿ, ಟೈಗರ್ ಕ್ರಾಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಈ ನಾಯಿ ಬಂದು ಟೈಗರ್ ನಾಯಿ, ಟೈಗರ್ ಕ್ರಾಸ್, ಕ್ರಾಸ್ ಬ್ರೀಡ್. ಅದು ಇದು ಜಿಂಕೆ ಇದ್ದಂಗ ಐತಿ, ನಾಯಿ ಕಾಪಾಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಛೀ, ಗಬ್ ಗಬ್ ಆಗಿರುತ್ತೆ. ಎಂಪೈರ್ ಅಲ್ಲ, ನಾನೆಲ್ಲೋ ಎಂಪೈರ್ ಅಲ್ಲಿ ಅನ್ಕೊಂಡೆ. ಮಕ್ಳಿಗೆ ಅಂದ್ರೂ ಹಂಚ್ಬೇಕು ತಾನೇ ನೀನು. ಪಿಜ್ಜಾ ಪಾಟೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಂತ ಕಾಫಿಗೆ ನಿಲ್ಸೋಣ ಅಂತ ಇಲ್ಲಿ ನಿಲ್ಸಿದ್ರೆ ಇಲ್ಲಿ ಪಿಜ್ಜಾ ಪಾರ್ಟಿ ಮಾಡ್ತಾ ಇದ್ದಾರೆ. ಪಿಜ್ಜಾ ಪಾರ್ಟಿ ಏನ್ ನೋಡಿದೆ ನೀವು? ಕೊಡ್ಲಾ ಅಂತ ಕೇಳಿದೆ ಕ್ವೆಶ್ಚನ್ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಬೇಬಿ ಅಲ್ಲ ಮಾವನು, ಈಸ್ ಯುವರ್ ಬ್ರದರ್. ಐ ಲವ್ ಹಿಮ್, ಐ ಲವ್ ಯು ಆಲ್ಸೋ. ಯು ಲವ್ ಅತ್ತೆನೋ? ವೇರ್ ಯರ್ ಅತ್ತೆ? ಇಲ್ಲಿ ನಿಂತಿದ್ದಾರೆ. ನೀನ್ ಹೇಳ್ತೀಯಾ ಐ ಲವ್ ಯು ಆಲ್ಸೋ, ಐ ಲವ್ ಅತ್ತೆ ಆಲ್ಸೋ, ಐ ಲವ್ ಯು ಆಲ್ಸೋ, ಐ ಲವ್ ಸನ್ನಿ ಆಲ್ಸೋ. ಐ ಆಲ್ಸೋ ಡೋಂಟ್ ಲೈಕ್ ಯು. ನೋಡು ಗಾಳಿ ಹೆಂಗ್ ಬರ್ತಿದೆ. ಗಾಳಿ ಸಿಕ್ಕಾಪಟ್ಟೆ ಗಾಳಿ. ಬೆಂಗಳೂರಲ್ಲಿ ಮಳೆ ಅಂತೆ, ಈಗ ಮೈಸೂರಲ್ಲೂ ಮಳೆ ಅಂತೆ. ಅಷ್ಟು ಬೇಗ ಕೇಳಿಸ್ಕೊಂಡು ಬಂದ್ಬಿಡ್ತು ಮೋಡ. ಇಲ್ಲೂ ಜೋರಾಯ್ತು ಮಳೆ. ದಪ್ಪ ದಪ್ಪ ಹನಿ ಬೀಳ್ತಿದೆ. ದಾರಿನೇ ಕಾಣ್ತಾ ಇಲ್ಲಪ್ಪ ಸ್ವಾಮಿ. ಎಷ್ಟು ಮಳೆ ಜೋರಾಗಿ ಬರ್ತಿದೆ ಅಪ್ಪ ಸ್ವಾಮಿ. ಹಾ, ಮಳೆ ಬೀಳೋ ಫೋರ್ಸ್ ಕಾಣ್ತಿಲ್ಲ. ಅಂತೂ ಇಲ್ಲಿ ರೋಡೇ ಕಾಣ್ತಿಲ್ಲ. ಇಲ್ಲಿ ಕಾಣಿಸ್ತಿರೋದೇನಿದ್ರು ಇದ್ರಲ್ಲೇ ನಾವು ಹೋಗ್ತಾ ಇರೋದು. ರೋಡ್ ಅಸಿಸ್ಟ್. ನೋಡಿ ಎಷ್ಟು ಹಿಂಗ್ ಬರ್ತಿದೆ ಮಳೆ ಅಂದ್ರೆ, ಎಷ್ಟು ಜೋರಾಗಿ. ಟ್ರಕ್ಸ್ ಎಲ್ಲ ನಿಂತು ಬಿಟ್ಟಿದೆ, ಯಾರು ಹೋಗ್ತಾ ಇಲ್ಲ. ಕಾರ್ಗಳನ್ನೂ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಜೋರ್ ಮಳೆ ಇರೋದಕ್ಕೆ. ಜೋರ್ ಮಳೆ, ಗುಡುಗು ಮಿಂಚು. ನಿಜ ಮನೆಗೆ ಹೋಗೋವರೆಗೂ ಭಯನೇ ಅಪ್ಪ ಸ್ವಾಮಿ. ಯಪ್ಪ, ಅಲ್ವಾ ಟೋಲ್ಗೆ ಅಷ್ಟು ಕಲೆಕ್ಟ್ ಮಾಡ್ತಾರೆ.
ಓಕೆ ಎಂಪೈರ್ಗೆ ನಿಲ್ಸಿದೀವಿ. ಓಕೆ ಹೆಂಗಿತ್ತಪ್ಪ ಮಳೆ? ಸೆಂಟ್ರಲ್ ಹಿಂಗ್ ಬರ್ತಾ ಇದ್ವಾ ಹಾ ಪಾರ್ಕಿಂಗ್ ಹಾಕೊಂಡು ಹಾ ಎರಡು ಕಾರಿಗೆ ಸುಮ್ಮನೆ ಹೋದ್ರು ಹಾ ಇದೆಲ್ಲ ನಮ್ಮಲ್ಲಿ ಬಂದ್ಬಿಡ್ತು. ಅಲ್ಲ ಏನೋ ಇವನೇ ಕಾರ್ ಡ್ರೈವ್ ಮಾಡ್ದಂಗೆ ಹೇಳೋದು. ಈಗ ಮಾತ್ರ ಪಲ್ಲವಿಗೆ ಬೇಕು ಅಂತ ಬರ್ತೀಯ, ತಿನ್ನೋ ಟೈಮಲ್ಲಿ ಪಲ್ಲವಿ ಹತ್ರ ಬರೋದೇ ಇಲ್ಲ ಅಂತೀಯ ಗೌರವ್? ಈಗ ಮಾತ್ರ ಪಲ್ಲವಿ ಹತ್ರ ಬರ್ತೀಯ? ಪಲ್ಲವಿಗೆ ಅದು ಬೇಕು, ಪಲ್ಲವಿಗೆ ಇದು ಬೇಕು ಅಂತ. ಅವ್ರ ಮಗ ಏನ್ ನನಗೆ ಅವನ ಜೊತೆ ಮಾತಾಡ, ತಿನ್ಬೇಕಾದ್ರೆ ನಿನ್ನ ಮಾತಾಡ್ಸಿಲ್ಲ ಅವನು. ತಳ್ಳು ಆ ಕಡೆ. ಯಾವ್ದು ನಿಂಗೆ ಓದ್ಬೇಕಾ ಸರ್? ಇದು ಅದೊಂದು ಬನ್ನಿ ನೀನು. ಅದು ಒಳ್ಳೆ ಮಗು, ಅವ್ರ ಅಪ್ಪನಂಗೆ ಏನು ತಿನ್ನಲ್ಲ. ಫೈವ್ ಮಗ ರೈಟ್? ಹಾ ಹಾ ತಿನ್ನಲ್ಲ ಅವನು. ಬೇಡನಾ? ಅದು ಚಾಕ್ಲೇಟ್ ಏನೇ ಇದೆ ನೋಡು. ಚಾಕ್ಲೇಟ್ ನೋ ನೋ ಚಾಕ್ಲೇಟ್ और भाई साहब मगाई ಓಕೆ ಬಾಯ್ ಮಾಡ್ಬಿಡ್ರಿ. ಬಾಯ್ ಬಾಯ್ ಬಾಯ್. मगाई मगाई ಹಾಯ್ ಬಾಯ್ ಮಾಡು, ಬಾಯ್ ಮಾಡು. ಏ ಗೌರವ್, ಏ ಪಲ್ಲವಿ ಬಾಯ್ ಬಾಯ್ ಬಾಯ್. ಈ ವ್ಲಾಗಲ್ಲಿ ಇಷ್ಟೇ ಅವ್ರು ನೋಡೋಕ್ಕಾಗೋದು. ಬಾಯ್ ಬಾಯ್ ಬಾಯ್. ನನ್ನೂ ಅಷ್ಟೇ ಲಾಸ್ಟ್. ಮತ್ತೆ ಬನ್ನಿ ಸಿಗೋಣ.